ತಿಪಟೂರು ತಾಲೂಕಿನಲ್ಲಿ ಮಂಗಳವಾರ ಸಂಜೆ ಮತ್ತು ರಾತ್ರಿ ಸುರಿದ ಭಾರೀ ಮಳೆ ಹಾಗೂ ಗಾಳಿಗೆ ತೀವ್ರ ಹಾನಿಯಾಗಿದ್ದು, ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವ ಆದೇಶದಂತೆ ಶೀಘ್ರವೇ ಎನ್ಡಿಆರ್ ಪರಿಹಾರ ನಿಧಿಯಿಂದ ಪರಿಹಾರ ದೊರಕಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಹೇಳಿದರು. ತಿಪಟೂರು ತಾಲೂಕಿನ ಕಿಬ್ಬನಹಳ್ಳಿ ಹೋಬಳಿಯಲ್ಲಿ ಮಳೆಯಿಂದ ಹಾನಿಗೊಳಗಾದ ರಜತಾದ್ರಿಪುರ ಪ್ರದೇಶಕ್ಕೆ ಭೇಟಿ ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಮಂಗಳವಾರ ಜಿಲ್ಲೆಯಲ್ಲಿ 2.8 ಸೆಂಟಿಮೀಟರ್ ಮಳೆಯಾಗಿದ್ದು, ಇಲ್ಲಿ ಸುಮಾರು 4 ಸೆಂಟಿಮೀಟರ್ ಮಳೆಯಾಗಿದೆ. ಇದರ ಜೊತೆಗೆ ಭೀಕರವಾಗಿ ಗಾಳಿ ಬೀಸಿದ ಪರಿಣಾಮ ಇಷ್ಟೆಲ್ಲ ಅನಾಹುತವಾಗಿದ್ದು, ಈಗಾಗಲೇ ನಮ್ಮ ಸಿಬ್ಬಂದಿಗಳು ಕೃಷಿ, ತೋಟಗಾರಿಕೆ, ಕಂದಾಯ ಇಲಾಖೆ ಹಾನಿಯಾದ ಪ್ರದೇಶಕ್ಕೆ ತೆರಳಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಎನ್ಡಿಆರ್ನಿಂದ ಪರಿಹಾರ ದೊರಕಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ. ಯಾವ ರೈತರು ಒಟ್ಟು ಆಸ್ತಿಯಲ್ಲಿ 33% ಹಾನಿಯಾಗಿರುವವರಿಗೆ ಪರಿಹಾರ ಬರುತ್ತೆ. ಹೆಚ್ಚಿನ ಮಾಹಿತಿಗೆ ಸ್ಥಳೀಯ ಇಲಾಖೆಗಳನ್ನ ಸಂಪರ್ಕಿಸಬೇಕು. ಮಾಹಿತಿ ನೀಡಿ ಕರೆ ಮಾಡಿದರೆ ಅವರೇ ಬರ್ತಾರೆ ಅಂತ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಕೃಷಿ ಹೊಂಡಕ್ಕೆ ಬೇಲಿ ಇಲ್ಲದನ್ನ ಗಮನಿಸಿ ಸೂಕ್ತ ಬೇಲಿ ಹಾಕಿ ರೈತರಿಗೆ ಎಚ್ಚರಿಕೆಯನ್ನ ನೀಡಿದ್ರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಾಲುಗುಣಕ್ಕೂ ಭೇಟಿ ನೀಡಿದ್ರು. ಈ ವೇಳೆ ತಹಶೀಲ್ದಾರ್ ಮೋಹನ್ ಕುಮಾರ್, ತೋಟಗಾರಿಕಾ ಸಹಾಯಕ ನಿರ್ದೇಶಕ ಚಂದ್ರಶೇಖರ್, ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಮಮತಾ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು. ನಿಮ್ಮಲ್ಲಿ ಎಷ್ಟು ಮನೆಗಳು ಹಾನಿಯಾಗಿದೆ? 12. ಬರೀ 12. ಇಡೀ ಚಿಕ್ಕನಾಯಕನಹಳ್ಳಿ ಎರಡು ಕಡೆ ಮಾತ್ರ ಮಳೆ ಆಗಿದೆ. ಹೊಸ ಮತ್ತು ಸಿಟಿ ಕಡೆ ಆ ಕಡೆ ಉಳಿಯಾರು ಕಲ್ಲಿಕಡೆಗೆ ಮಳೆ, ಗಾಳಿ ಮಳೆಯಲ್ಲೇ ಇರುತ್ತೆ. ಲಾಸಸ್ ಜೋರಾಗಿತ್ತ ಮಳೆ, ಗಾಳಿ. ಇದೇನು ಒಂದೇ ದಿನ ಇಷ್ಟ ಆಗಿದೆ? ಹಾಫ್ ಅನ್ ಅವರ್ ಅಲ್ಲಿ ಅಷ್ಟೇ. ಕಿತ್ತೂರು ಮತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಭೇಟಿ ಕೊಟ್ಟಿದ್ದೀವಿ. ಕಳೆದ 48 ಗಂಟೆಯಲ್ಲಿ ಏನು ಭಾರಿ ಗಾಳಿ ಮತ್ತು ಮಳೆ ಆಗಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಸುಮಾರು 7 ಸೆಂಟಿಮೀಟರ್ ಮಳೆ ಆಗಿದೆ. ಕಸಬಾ ಮತ್ತು ಶೆಟ್ಟಿಗೆರೆ ಹೋಬಳಿಯಲ್ಲಿ ಜಾಸ್ತಿ ಮಳೆ ಮತ್ತು ಗಾಳಿ ಆಗಿದೆ. ಇವತ್ತು ಬೆಳಗ್ಗೆ ಕಿತ್ತೂರಲ್ಲಿ KB ಕ್ರಾಸ್ ಅಡಿಕೆ ತೋಟಗಳನ್ನು ನಾವು ನೋಡಿದ್ದೀವಿ, ಅಲ್ಲಿ ಕೂಡ ಡ್ಯಾಮೇಜಸ್ ಆಗಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಅಲ್ಗೋಣ ಈ ಒಂದು ಗ್ರಾಮದಲ್ಲಿ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಎಸ್ಪೆಷಲಿ ಅರಕ್ನೆಟ್ಟು, ಕೋಕ್ನೆಟ್, ಬಾಳೆ, ಮಾವು, ಸಪೋಟ, ಪಪ್ಪಾಯ, ಸೊ ಈ ಥರ ತೋಟಗಾರಿಕೆ ಏನು ಬೆಳೆಗಳಿದ್ದಾವೆ ಸುಮಾರು ಡ್ಯಾಮೇಜ್ ಆಗಿದ್ದಾವೆ. ಅದನ್ನು ನಾವು ಇವತ್ತು ಕಣ್ಣಾರೆ ನೋಡಿದ್ದೀವಿ. ಈಗಾಗಲೇ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು VAOಗಳಿರ್ಬೋದು ಮತ್ತು RI ತಹಸೀಲ್ದಾರ್ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್, AD ಜಾಯಿಂಟ್ ಇನ್ಸ್ಪೆಕ್ಷನನ್ನು ಪ್ರಾರಂಭ ಮಾಡಿದ್ದಾರೆ. ಲಾಸ್ಟ್ 48 ಅವರ್ಸಿಂದ ಕೂಡ ಒಂದು ಸ್ಥಳ ತನಿಖೆಯನ್ನು ಮಾಡಿ ವರದಿಯನ್ನು ರೆಡಿ ಮಾಡಿದ್ದಾರೆ. ಪರಿಹಾರ ಪೋರ್ಟಲ್ ಕೂಡ ಓಪನ್ ಆಗಿದೆ. ನಿನ್ನೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಗೃಹ ಸಚಿವರು ಸ್ಥಳಕ್ಕೆ ಹೋಗಿ ರೈತರದ್ದು ಏನೇನು ಸಮಸ್ಯೆ ಇದೆ ಅದನ್ನು ತಿಳ್ಕೊಂಡು ವರದಿ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅವರ ನಿರ್ದೇಶನ ಮೇರೆಗೆ ಇವತ್ತು ನಾವು ನೋಡಿದ್ದೀವಿ ಬೆಸ್ಕಾಂ ಪೋಲ್ಗಳು ಸುಮಾರು ಕಡೆ ಬಿದ್ದಿದ್ದಾವೆ. ಅವರಿಗೆ ಇಮಿಡಿಯೇಟಾಗಿ ರೀಸ್ಟೋರ್ ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಕಂದಾಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಸ್ಥಳದಲ್ಲಿ ಇದ್ದು ಅವರವರು ವ್ಯಾಪ್ತಿಯಲ್ಲಿ ರೈತರಿಗೆ ಎಲ್ಲಿ ತೋಟದಲ್ಲಿ ಹಾನಿ ಆಗಿದೆ ಇಮಿಡಿಯೇಟ್ ಆಗಿ ಅದನ್ನು ರಿಪೋರ್ಟ್ ಮಾಡಲಿಕ್ಕೆ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ. ರೈತರು ಮಾತ್ರ ಜಮೀನಲ್ಲಿ ಮಾತ್ರ ಇಲ್ಲ, ಬೇರೆ ಜಾನುವಾರುಗಳು ಕೂಡ ಕೆಲವೊಂದು ಕಡೆ ಹಾನಿಯಾಗಿದೆ, ಅದು ಕೂಡ ನಾವು ಪರಿಹಾರ ಕೊಡ್ತೀವಿ. 15 ಕಡೆ ಮನೆಗಳು ಕೂಡ ಹಾನಿಯಾಗಿದ್ದಾವೆ. ಸೊ ಇದೆಲ್ಲ ಕೂಡ ನಾವು ವರದಿ ಮಾಡಿ ಇಮಿಡಿಯೇಟ್ ಆಗಿ ಪರಿಹಾರವನ್ನು ರೈತರ ಖಾತೆಗೆ ಬರುವ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ. ಬೇಸಿಕ್ ಡಾಕ್ಯುಮೆಂಟ್ಸ್ RTC ಇರ್ಬೋದು, ಅವ್ರ ಫ್ರೂಟ್ ID, ಅಕೌಂಟ್ ಡೀಟೇಲ್ಸ್ ಮತ್ತು ಅವರು RTC ಇದೆಲ್ಲ ಕೊಟ್ಟರೆ ನಾವು ಇಮಿಡಿಯೇಟ್ ಆಗಿ ಅದನ್ನು ಪ್ರಾಸೆಸ್ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ತಹಸೀಲ್ದಾರ್ ಅವರು, AC ಅವರು ಎಲ್ಲರೂ ಕೂಡ ವಿಸಿಟ್ ಮಾಡಿದ್ದಾರೆ. ಇವತ್ತು ನಾನು ಕೂಡ ಬಂದು ವಿಸಿಟ್ ಮಾಡಿದ್ದೀನಿ. ಇಮಿಡಿಯೇಟ್ಲಿ ನಾವು ಗೌರ್ಮೆಂಟಿಂದ ಡೈರೆಕ್ಷನ್ಸ್ ಬಂದಿದೆ, ಇಮಿಡಿಯೇಟ್ ಆಗಿ ಪ್ರಾಸೆಸ್ ಮಾಡಬೇಕು, ಪೋಲ್ಸನ್ನು ರೀಸ್ಟೋರ್ ಮಾಡಬೇಕು, ಪರಿಹಾರ ಏನು ಕೊಡಬೇಕು ಅದು ಆಸ್ ಪರ್ ದ ಗೈಡ್ಲೈನ್ಸ್ ಕೊಡಬೇಕು ಅಂತ ನಮಗೆ ಡೈರೆಕ್ಷನ್ಸ್ ಬಂದಿದೆ ಗೌರ್ಮೆಂಟಿಂದ. ಸೊ ನಾವು ಜಿಲ್ಲಾಡಳಿತದಿಂದ ಕೂಡ ಇದನ್ನು ಭಾಳ ಗಂಭೀರವಾಗಿ ತಗೊಂಡು ಇಮಿಡಿಯೇಟ್ ಆಗಿ ಪ್ರಾಸೆಸ್ ಮಾಡ್ತೀವಿ. ಅದು ಯಾವುದೇ ಪೆರಿನಿಯಲ್ ಕ್ರಾಪ್ಸ್ ಇರ್ಬೋದು, ತೆಂಗು ಇರ್ಬೋದು, ಅಡಿಕೆ, ಬಾಳೆ, ಪಪ್ಪಾಯ, ಪೊಮಗ್ರನೇಟ್, ಸೊ ಯಾವುದಿದ್ರೂ ರೈತರು ಇಮಿಡಿಯೇಟ್ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಇಮಿಡಿಯೇಟ್ ಆಗಿ ಸ್ಪಂದಿಸ್ತೀವಿ. ತುಂಬ ದಪ್ಪ ಇದ್ದೀರಾ, ಸಣ್ಣ ಆಗಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.